ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನುಕರ್ದಮ ಸಂವಾದ. ಇದರಿಂದ 4 ಶ್ಲೋಕಗಳನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಿಜವಾದ ಒಂದು ಪದ್ಧತಿ ಅಂತಂದ್ರೆ ಏನು, ಮನುಷ್ಯ ಸಮಾಜ ಇರೋದು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಕಡೆಗೆ ಪ್ರಗತಿಗೊಳ್ಳೋದಕ್ಕೋಸ್ಕರ. ಅದರಲ್ಲಿ ಯಾರು ಪ್ರಗತಿ ಆಗಿರ್ತಾರೋ ಅವರನ್ನು ಆರ್ಯರು ಅಂತ ಕರಿತಾ ಇದ್ರು. ಅಂದರೆ ನಿಜವಾಗ್ಲೂ ಸಮಾಜದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅಂತ. ಆದರೆ ಈಗೇನಾಗಿದೆ ಅಂತಂದರೆ, ನಾವು ಬರೀ ಐಶ್ವರ್ಯ, ಸಂಪತ್ತು, ಹೆಸರು ಇಂಥದ್ದನ್ನು ಗಳಿಸಿದ್ರೆ ಅವರನ್ನ ಮುಂದುವರೆದಿರೋರು ಅವ್ರು ತುಂಬ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ. ಆಯಿತಾ? ಅದು ನಿಜವಾಗ್ಲೂ ಎತ್ತರಕ್ಕೆ ಬೆಳೆಯೋದಲ್ಲ. ನಾವು ಆಧ್ಯಾತ್ಮಿಕವಾಗಿ ನಾವು ಮುಂದುವರೆದಿದ್ರೆ ಅದನ್ನು ಎತ್ತರಕ್ಕೆ ಬೆಳೆಯೋದು ಅಂತ ಹೇಳೋದು ಅನ್ನೋದನ್ನು ತಿಳ್ಕೊಂಡ್ವಿ. ಕರ್ದಮ ಮುನಿಯೇ ಉದಾಹರಣೆಯಾಗಿರುವ ಬುದ್ಧಿಶಾಲಿ ಜನರಾದ ಬ್ರಾಹ್ಮಣರು ಆಧ್ಯಾತ್ಮಿಕ ಉನ್ನತಿಯಲ್ಲಿ ನಿರತರಾಗಿದ್ದರು. ಕ್ಷತ್ರಿಯರು ಸ್ವಯಂಭೂವ ಚಕ್ರವರ್ತಿಯಂತೆ ದೇಶವನ್ನು ಆಳುತ್ತಾ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಎಲ್ಲ ಅನುಕೂಲತೆಗಳು ಸರಳವಾಗಿ ದೊರೆಯುವ ಹಾಗೆ ಭದ್ರತೆಯನ್ನು ಒದಗಿಸುತ್ತಿದ್ದರು. ದೇಶವನ್ನೆಲ್ಲ ಸಂಚರಿಸುವುದು ಮತ್ತು ಪ್ರತಿಯೊಂದು ಕ್ರಮದಲ್ಲಿರುವಂತೆ ನೋಡಿಕೊಳ್ಳುವುದು ರಾಜನ ಕರ್ತವ್ಯವಾಗಿದ್ದಿತು. 4 ವರ್ಣಗಳ ಮತ್ತು 4 ಆಶ್ರಮಗಳ ತಳಹದಿಯಲ್ಲಿದ್ದ ಭಾರತೀಯ ಸಂಸ್ಕೃತಿಯು ವಿದೇಶಿಯರ ಅಧೀನತೆಯಿಂದ ಅಥವಾ ವರ್ಣಾಶ್ರಮ ನಾಗರಿಕತೆಯನ್ನು ಅನುಸರಿಸದವರ ಅವಲಂಬನದಿಂದ ದುಸ್ಥಿತಿಗೆ ಇಳಿಯಿತು. ಈ ರೀತಿಯಲ್ಲಿ ವರ್ಣಾಶ್ರಮ ಪದ್ಧತಿಯು ಈಗ ದುರ್ಗತಿಗಿಳಿದು ಜಾತಿ ಪದ್ಧತಿ ಆಗಿದೆ. ಇಲ್ಲಿ ಕರ್ದಮ ಮುನಿ ಇದ್ದಾರಲ್ಲ, ಅವರು ತುಂಬ ಒಂದು ಒಳ್ಳೆಯ ಉದಾಹರಣೆಯಾಗಿದ್ದಾರೆ. ಅಂದರೆ ಏನು, ಎಕ್ಸಾಂಪಲ್ ತಗೊಂಡಾಗ ಅವರು ಎಷ್ಟು ಬುದ್ಧಿಶಾಲಿಗಳು ಅಲ್ವಾ. ಭಗವಂತನ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಂಥವ್ರು, ಮತ್ತು ಭಗವಂತನ ಆದೇಶದ ಹಾಗೇನೆ ಅವರು ಈಗ ಗೃಹಸ್ಥರಾಗೋದಕ್ಕೂ ಹೊರಟಿದ್ದಾರೆ. ಅದನ್ನೇ ಮಾಡ್ಕೊಂಡಿರಲಿಲ್ಲ. ಭಗವಂತ ಏನು ಹೇಳ್ತಾನೋ ಅದನ್ನು ಮಾಡ್ಕೊಂಡು ಹೋಗೋದು. ಈಗ ನಮಗೆ ಹೇಗೆ ಗೊತ್ತಾಗಬೇಕು ನನಗೇನು ಹೇಳಿದ್ದಾನೆ ಅಂದರೆ, ನನ್ನ ದಿನನಿತ್ಯದಲ್ಲಿ ನನಗೆ ಜವಾಬ್ದಾರಿಗಳು ಏನಿದೆಯೋ, ನನ್ನ ಕರ್ತವ್ಯಗಳೇನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕಾಗಿರೋದು ನಮ್ಮ ಕರ್ತವ್ಯ. ಅದರ ಜೊತೆಗೆ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲೂ ಕೂಡ ತೊಡಗಿರಬೇಕು. ಬರೀ ನನ್ನ ಕರ್ತವ್ಯ ಅಂತಂದ್ಬಿಟ್ಟು ಅದನ್ನು ಮಾಡ್ಕೊಂಡು ಹೋಗೋದಲ್ಲ. ಅದರಲ್ಲಿ ನಾನು ಇದನ್ನೆಲ್ಲ ಭಗವಂತನಿಗಾಗಿ ಮಾಡ್ತಾ ಇದ್ದೀನಿ, ಅವನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಮನಸ್ಸನ್ನು ಇಟ್ಕೊಂಡು ನಾವು ಮಾಡಬೇಕು. ಅದನ್ನು ಮಾಡಿದಾಗ ಅದು ಆಧ್ಯಾತ್ಮಿಕವಾಗುತ್ತೆ. ಆಯ್ತು, ಅಲ್ಲಿ ಭಗವಂತ ಇರಬೇಕು ನಮ್ಮ ಮನಸ್ಸಲ್ಲಿ. ಭಗವಂತನನ್ನು ಬಿಟ್ಟು ಏನೇ ಮಾಡಿದ್ರೂ ಕೂಡ ಅದು ಸ್ವಾರ್ಥ ಆಗುತ್ತೆ. ಭಗವಂತನನ್ನು ಸೇರಿಸ್ಕೊಂಡು ಮಾಡಿದಾಗ ಅದು ಭಕ್ತಿ ಆಗುತ್ತೆ. ಸೊ ಇಲ್ಲಿ ಕರ್ದಮ ಮುನಿಗಳು ಬುದ್ಧಿಶಾಲಿಯಾದಂತಹ ಬ್ರಾಹ್ಮಣರು. ಅವರು ಆಧ್ಯಾತ್ಮಿಕದಲ್ಲಿ ಮುಂದುವರಿಯುವಂಥ ಒಂದು ಸ್ಟೇಜಲ್ಲಿ ಇದ್ದಂಥವ್ರು. ಅದಕ್ಕೋಸ್ಕರ ಅವರು ಸದಾ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥವ್ರು. ಅಂದರೆ ಆಧ್ಯಾತ್ಮಿಕ ಉನ್ನತಿಯಲ್ಲಿ ಅವರು ನಿರತರಾಗಿದ್ದಂಥವ್ರು. ಕ್ಷತ್ರಿಯರು ಏನು ಮಾಡಬೇಕು, ಈಗ ನೋಡಿ ಸ್ವಯಂಭುವ ಮನು ಅವರು ಕ್ಷತ್ರಿಯರ ಒಂದು ವರ್ಣದಲ್ಲಿ ಬರ್ತಾರೆ. ಅವ್ರೇನು ಮಾಡಬೇಕು, ಒಬ್ಬ ಚಕ್ರವರ್ತಿ ಹಾಗೆ ದೇಶವನ್ನು ಆಳ್ತಾ ಯಾರಾದರೂ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲೆಲ್ಲ ಇರ್ತಾರೋ ಅವ್ರಿಗೆ ಅನುಕೂಲಗಳನ್ನು ಮಾಡಿಕೊಡ್ಬೇಕು. ಅವ್ರಿಗೇನು ತೊಂದರೆ ಆಗದೆ ಇರೋ ಹಾಗೆ ಒಂದು ಪ್ರೊಟೆಕ್ಷನ್ ಥರ ಕೊಡ್ತಾ ಅವರು ಅದನ್ನೆಲ್ಲ ನೋಡ್ಕೋಬೇಕು. ಇದು ನನಗೆ ಭಗವಂತ ಕೊಟ್ಟಿರುವಂಥ ಕೆಲಸ ಅಂತ ತಿಳ್ಕೊಂಡು ಅವನು ಆ ರೀತಿ ಕೆಲಸ ಮಾಡಬೇಕು. ಈ ರೀತಿ ನಾವು ಗೃಹಸ್ಥಾಶ್ರಮದಲ್ಲಿದ್ದರೆ ನಮ್ಮದೇ ಆದಂಥ ಕೆಲವೊಂದು ಕರ್ತವ್ಯಗಳಿರುತ್ತೆ. ಅದನ್ನು ಮಾಡ್ತಾ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಆಯಿತಾ? ಬರೀ ಸಂಸಾರ ಅಂದ್ಕೊಂಡು ಸಂಸಾರದಲ್ಲೇ ಮುಳುಗಿ ಹೋಗೋದಲ್ಲ, ಅದರ ಜೊತೆಗೆ ಆಧ್ಯಾತ್ಮಿಕವಾಗಿ ಸಾಧನೆ ಕೂಡ ನಾವು ಮಾಡ್ತಾ ಹೋಗಬೇಕು. ಈಗ ದೇಶವನ್ನೆಲ್ಲ ಸಂಚಾರ ಮಾಡೋದು, ಮತ್ತು ಎಲ್ಲರೂ ಸರಿಯಾಗಿದ್ದಾರಾ, ಎಲ್ಲ ಏನೇನು ನಡಿಬೇಕು ಆ ರೀತಿ ನಡೀತಾ ಇದೆಯಾ ಎಲ್ಲವನ್ನು ನೋಡ್ಕೊಳ್ಳೋದು ರಾಜನ ಕರ್ತವ್ಯವಾಗಿರುತ್ತೆ. ಈ ರೀತಿ 4 ವರ್ಣಗಳು ಮತ್ತು 4 ಆಶ್ರಮಗಳ ತಳಹದಿಯಲ್ಲಿದ್ದಂತಹ, ಅಂದರೆ ಮೂಲ ಬುನಾದಿನೇ ನಮ್ಮದು ವರ್ಣ ಮತ್ತು ಆಶ್ರಮವಾಗಿತ್ತು. ಯಾವುದು? ಭಾರತೀಯ ಸಂಸ್ಕೃತಿ. ಆದರೆ ವಿದೇಶಿಯರು ಇದನ್ನು ಬಂದು ಅಧೀನಪಡಿಸ್ಕೊಂಡಿದ್ದರಿಂದ ಅಥವಾ ಈ ವರ್ಣಾಶ್ರಮ ನಾಗರಿಕತೆಯನ್ನು ಅನುಸರಣೆ ಮಾಡದೇ ಇರುವಂಥವರ ಅವಲಂಬನೆ ಜಾಸ್ತಿ ಆದ್ದರಿಂದ, ಅಂದರೆ ಅವರೇ ಹೆಚ್ಚಾದ್ರಿಂದ ಈ ಒಂದು ದುಸ್ಥಿತಿಗೆ ಈಗ ಇಳಿದಿದೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಏನು, ವರ್ಣಾಶ್ರಮ ಪದ್ಧತಿ ದುರ್ಗತಿಗೆ ಇಳಿದು ಈಗ ಜಾತಿ ಪದ್ಧತಿ ಆಗ್ಬಿಟ್ಟಿದೆ. ಈ ಜಾತಿ ಆ ಜಾತಿ, ನಮ್ಮ ಜಾತಿ ಮೇಲು ನಿಮ್ಮ ಜಾತಿ ಕೀಳು ಅನ್ನುವಂಥ ಮಟ್ಟಕ್ಕೆ ಬಂದು ಇಳಿದಿದೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ.
4 ವರ್ಣಗಳ ಮತ್ತು 4 ಆಶ್ರಮಗಳ ನಿಯಮವು ಭಗವದ್ ರಚಿತವೆಂದು ಇಲ್ಲಿ ದೃಢಪಟ್ಟಿದೆ. ಇದರ ಅರ್ಥ ದೇವೋತ್ತಮ ಪರಮಪುರುಷನಿಂದ ಯೋಜಿತವಾದುದು ಎಂದು ಭಗವದ್ಗೀತೆಯಲ್ಲಿ ಕೂಡ ಇದು ದೃಢಪಟ್ಟಿರುತ್ತದೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, 4 ವರ್ಣಗಳ ಮತ್ತು 4 ಆಶ್ರಮಗಳ ಸ್ಥಾಪನೆ ನನ್ನಿಂದಲೇ ರಚಿತವಾಗಿದೆ ಎಂದು ಭಗವಂತನು ಹೇಳಿರುತ್ತಾನೆ. ಅಂದರೆ ಅರ್ಥ ಏನು? 4 ಆಶ್ರಮಗಳು 4 ವರ್ಣಗಳು ಯಾವುದು ಅಂತ ಗೊತ್ತಾಗಿದೆ ನಮಗೆ. ಇದೆಲ್ಲ ಭಗವಂತನಿಂದಾನೇ ರಚಿತವಾಗಿರುವಂಥದ್ದು ಅಂತ ಹೇಳಿದ್ದಾರೆ. ಅಂದ್ರೆ ಏನು? ಭಗವಂತನೇ ಇದನ್ನ ಮಾಡಿರುವಂಥದ್ದು ಅಂತ. ಇದನ್ನ ಭಗವದ್ಗೀತೆಯಲ್ಲಿ ಕೂಡ ನಾವು ಓದಿದ್ದೀವಿ, ತಿಳ್ಕೊಂಡಿದ್ವಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ವರ್ಣನೆ ಕೂಡ ಮಾಡಿದ್ದಾನೆ ಅಲ್ವಾ. ಅದರಲ್ಲಿ ದೃಢವಾಗಿ ಹೇಳಿದ್ದಾರೆ. ಏನು? ಭಗವಂತ ಸ್ವಯಂ ಹೇಳಿದ್ದಾನೆ, ಚಾತುರ್ವರ್ಣ್ಯಂ, 4 ವರ್ಣಗಳನ್ನ ಮಯಾ ಸೃಷ್ಟಂ, ನಾನೇ ಸೃಷ್ಟಿ ಮಾಡಿದ್ದೀನಿ ಅಂತ. 4 ವರ್ಣಗಳು 4 ಆಶ್ರಮಗಳ ಸ್ಥಾಪನೆ ನನ್ನಿಂದಾನೇ ರಚನೆಯಾಗಿದೆ ಅಂತ ಭಗವಂತ ಸ್ವಯಂ ಹೇಳಿದ್ದಾನೆ ಅನ್ನೋದು ಹೇಳ್ತಾ ಇದ್ದಾರೆ. ಭಗವಂತನಿಂದ ಸೃಷ್ಟಿಯಾದುದು ಯಾವುದೇ ಇರಲಿ ಅದನ್ನು ಅಂತ್ಯಗೊಳಿಸಬಾರದು ಅಥವಾ ಮುಚ್ಚಬಾರದು. ವರ್ಣಗಳ ಮತ್ತು ಆಶ್ರಮಗಳ ವಿಂಗಡಣೆಗಳು ಅವುಗಳ ಮೂಲ ರೂಪದಲ್ಲಿ ಅಥವಾ ಕೆಳದರ್ಜೆಯ ರೂಪದಲ್ಲಿ ಮುಂದುವರಿಯುವವು. ಆದರೆ ಅವು ದೇವೋತ್ತಮ ಪರಮಪುರುಷನಾದ ಭಗವಂತನಿಂದ ಸೃಷ್ಟಿಯಾದುದರಿಂದ ಅವು ಅಳಿಸಿ ಹೋಗಲಾರವು. ಅವು ಸೂರ್ಯನಂತೆ ಭಗವಂತನ ಸೃಷ್ಟಿಯಾಗಿರುತ್ತದೆ, ಆದುದರಿಂದ ಉಳಿದುಕೊಳ್ಳುವವು. ಸೂರ್ಯನು ಮೋಡಗಳಿಂದ ಮುಚ್ಚಿಕೊಂಡಿರಲಿ ಅಥವಾ ಸ್ವಚ್ಛವಾದ ಆಕಾಶದಲ್ಲಿರಲಿ ಅವನ ಅಸ್ತಿತ್ವವು ನಿಶ್ಚಯವಾಗಿ ಮುಂದುವರಿಯುವುದು. ಅದೇ ರೀತಿಯಲ್ಲಿ ವರ್ಣಾಶ್ರಮ ಪದ್ಧತಿಯು ಕೆಳದರ್ಜೆಗೆ ಇಳಿದಾಗ ಅದು ಆನುವಂಶಿಕ ಜಾತಿ ಪದ್ಧತಿಯಂತೆ ಕಾಣಿಸುವುದು. ಆದರೆ ಪ್ರತಿಯೊಂದು ಸಮಾಜದಲ್ಲಿಯೂ ಮನುಷ್ಯರ ಒಂದು ಬುದ್ಧಿವಂತ ವರ್ಗವಿರುತ್ತದೆ, ಒಂದು ಶೂದ್ರ ವರ್ಗ, ಒಂದು ವಾಣಿಜ್ಯ ವರ್ಗ, ಒಂದು ಕಾರ್ಮಿಕರ ವರ್ಗ. ಇವು ಇದ್ದೇ ಇರುತ್ತವೆ. ಅವು ವೈದಿಕ ತತ್ವಾನುಸಾರವಾಗಿ ಸಮಾಜಗಳೊಳಗೆ ಸಹಕಾರಕ್ಕಾಗಿ ನಿಯಮಿತವಾದಾಗ ಅಲ್ಲಿ ಶಾಂತಿಯೂ ಆಧ್ಯಾತ್ಮಿಕ ಪ್ರಗತಿಯೂ ಇರುತ್ತವೆ. ಆದರೆ ಜಾತಿ ಪದ್ಧತಿಯಲ್ಲಿ ಪರಸ್ಪರ ದ್ವೇಷವೂ ತಪ್ಪು ಕೆಲಸವೂ ಅನ್ಯೋನ್ಯ ಅವಿಶ್ವಾಸವೂ ಇದ್ದರೆ ಇಡೀ ಪದ್ಧತಿಯು ಕೆಳದರ್ಜೆಗಿಳಿಯುವುದು. ಈಗ ತಾನೇ ಹೇಳಿರುವಂತೆ ಅದು ಶೋಚನೀಯ ಸ್ಥಿತಿಯನ್ನು ಉಂಟು ಮಾಡುವುದು. ಅಂದರೆ ಇಲ್ಲಿ ಭಗವಂತನಿಂದನೇ ಸೃಷ್ಟಿಯಾಗಿರುವಂಥ ಈ ಒಂದು ವರ್ಣಾಶ್ರಮ ಪದ್ಧತಿ ಇದೆಯಲ್ಲ, ಅದನ್ನು ನಾವು ಕೊನೆಗೊಳಿಸಬಾರ್ದು. ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಭಗವಂತ ಅದನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ಅದಕ್ಕೊಂದು ರೀಸನ್ ಇರುತ್ತಲ್ವಾ. ಅಂದರೆ ವರ್ಣಗಳು ಆಶ್ರಮಗಳ ವಿಂಗಡಣೆ ಇದೆಯಲ್ಲ, ಅದನ್ನು ಸಪ್ರೇಟ್ ಮಾಡುವಂಥದ್ದು, ಇವರು ಕ್ಷತ್ರಿಯ ಇವರು ಬ್ರಾಹ್ಮಣರು ಅಂತ, ಅದು ಮೂಲ ರೂಪದಲ್ಲಿ ಅಥವಾ ಕೆಳದರ್ಜೆಯ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅದು ಮುಂದುವರಿತಾ ಇರುತ್ತೆ. ಅಂದರೆ ಭಗವಂತನಿಂದ ಸೃಷ್ಟಿಯಾಗಿರುವಂಥದ್ದು ಯಾವತ್ತೂ ನಾಶ ಆಗೋದಕ್ಕೆ ಸಾಧ್ಯ ಇಲ್ಲ. ಅವನು ಹೇಗೆ ಶಾಶ್ವತವಾಗಿರುವಂಥವನೋ ಅವನಿಂದ ಆಗಿರುವಂಥ ಈ ಒಂದು ಪದ್ಧತಿಗಳು ಏನಿದೆಯೋ ಅದೆಲ್ಲವೂ ಕೂಡ ಶಾಶ್ವತವಾಗಿರುತ್ತೆ ಅಂತ ಅರ್ಥ. ಈಗ ಸೂರ್ಯನನ್ನು ಸೃಷ್ಟಿ ಮಾಡಿರುವಂಥದ್ದು ಭಗವಂತ, ಅದು ಶಾಶ್ವತವಾಗಿ ಉಳ್ಕೊಂಡಿರುತ್ತಲ್ವ. ಅದೇ ರೀತಿ ಈಗ ಸೂರ್ಯ ತುಂಬ ತೇಜಸ್ಸಾಗಿ ಕಾಣಿಸ್ತಾ ಇರ್ತಾನೆ. ಅಂದರೆ ಸ್ವಚ್ಛವಾಗಿರುವಂಥ ಆಕಾಶ ಇದ್ದಾಗ ಸೂರ್ಯ ತುಂಬ ಚೆನ್ನಾಗಿ ನಮಗೆ ಕಾಣಿಸ್ತಾ ಇರ್ತಾನೆ. ಅವನ ಬೆಳಕು, ಅವನ ಬಿಸಿ ಎಲ್ಲವೂ ಚೆನ್ನಾಗಿ ನಮಗೆ ಗೊತ್ತಾಗತ್ತೆ. ಅದೇ ಮೋಡ ಮುಚ್ಕೊಂಡಿದ್ದಾಗ ಏನಾಗುತ್ತೆ, ಅವನು ಸ್ವಲ್ಪ ಮಂಕಾಗಿ ನಮಗನ್ಸುತ್ತೆ. ಆದರೆ ಸೂರ್ಯ ಇದಾನಲ್ವಾ, ಅವನ ಅಸ್ತಿತ್ವ ಖಂಡಿತವಾಗ್ಲೂ ಹಾಗೇ ಇರುತ್ತಲ್ವ, ಅದು ಮುಂದುವರಿತಾನೆ ಇರುತ್ತೆ. ಅದೇ ರೀತಿ ವರ್ಣಾಶ್ರಮ ಪದ್ಧತಿ ಕೂಡ ಕೆಳದರ್ಜೆಗೆ ಇಳಿದ್ರೂ ಕೂಡ ಅದು ಏನಾಗುತ್ತೆ, ಕೆಳದರ್ಜೆಗೆ ಇಳಿದಾಗ ಆನುವಂಶಿಕ ಜಾತಿ ಪದ್ಧತಿ ಅಂದರೆ ಏನು, ಯಾರು ಬ್ರಾಹ್ಮಣನ ಕುಟುಂಬದಲ್ಲಿ ಹುಟ್ಟಿರ್ತಾನೋ ಅವನು ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ಳೋದು. ಅಂದರೆ ಆಯಾ ಒಂದು ಜಾತಿಗೆ ಹುಟ್ಟಿದ ತಕ್ಷಣ ಅವನನ್ನು ಅದೇ ಹೆಸರಲ್ಲಿ ಕರೆಯೋದು. ಹೇಗೆ ಅಂತಂದರೆ, ಇದು ಎಕ್ಸಾಂಪಲ್ಲು, ಡಾಕ್ಟ್ರ್ ಮಗ ಡಾಕ್ಟ್ರು ಅನ್ನೋ ಥರ ಆಗ್ಬಿಡುತ್ತೆ. ಡಾಕ್ಟ್ರ್ ಮನೇಲಿ ಹುಟ್ಟಿದ ತಕ್ಷಣ ಅವ್ನು ಡಾಕ್ಟ್ರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವನು ಆ ಯೋಗ್ಯತೆಯನ್ನು ಪಡ್ಕೋಬೇಕು, ಓದಬೇಕು. ಆ ಒಂದು ಯೋಗ್ಯತೆಯನ್ನು ಪಡ್ಕೊಂಡಾಗ ಅವನನ್ನು ಡಾಕ್ಟ್ರು ಅಂತ ಹೇಳ್ಬೋದೇ ಹೊರತು ಡಾಕ್ಟ್ರ್ ಮಗನಾಗಿ ಹುಟ್ಟಿದ ತಕ್ಷಣ ಅವ್ನು ಡಾಕ್ಟ್ರು ಅನ್ನಿಸ್ಕೊಳ್ಳೋದಿಲ್ಲ. ಬ್ರಾಹ್ಮಣನ ಮನೇಲಿ ಹುಟ್ಟಿದ ತಕ್ಷಣ ಅವ್ನು ಬ್ರಾಹ್ಮಣ ಆಗ್ಬಿಡ್ತಾನ. ಅವ್ನ ನಡವಳಿಕೆ ಕುಡ್ಕೊಂಡು ಬೀದಿಲಿ ಬಿದ್ದಿರ್ತಾನೆ ಅಂತ ಇಟ್ಕೊಳ್ಳಿ, ಅವನನ್ನು ಬ್ರಾಹ್ಮಣ ಅಂತ ಹೇಳೋದಕ್ಕಾಗತ್ತಾ? ಇಲ್ಲ. ಅವನಿಗೆ ಆ ಯೋಗ್ಯತೆ ಬರಬೇಕು, ಅದನ್ನು ಅವನು ಸಂಪಾದನೆ ಮಾಡಬೇಕು. ಆಗ ಅವನ ಗುಣ ಮತ್ತು ಕರ್ಮಗಳು ಅದನ್ನು ನಿರ್ಧಾರ ಮಾಡುತ್ತಲ್ವ. ಅದನ್ನು ಇಲ್ಲಿ ಹೇಳ್ತಾ ಇರೋದು. ಸೊ ಈ ಒಂದು ವಿಂಗಡಣೆ ಏನಿದೆಯೋ ಅದು ಭಗವಂತನಿಂದ ಬಂದಿರೋದ್ರಿಂದ ಅದು ಹಾಗೆ ಇರಬೇಕು. ಹೇಗೆ ಸೂರ್ಯ
ಅವನಿಗೆ ಮೋಡ ಮುಸುಕ್ಲಿ ಅಥವಾ ಮುಸುಕದೆ ಅವನು ಸ್ವಚ್ಛವಾದ ಆಕಾಶದಲ್ಲೇ ಇರಲಿ, ಅವನ ಅಸ್ತಿತ್ವ ಅನ್ನೋದು ಮುಂದುವರಿಯುತ್ತಲ್ವ ಅದೇ ರೀತಿ. ಆದರೆ ಯಾವಾಗ ಇದು ಕೆಳದರ್ಜೆಗೆ ಇಳಿಯುತ್ತೋ ಆಗ ಏನಾಗುತ್ತೆ, ಆನುವಂಶಿಕ ಜಾತಿ ಪದ್ಧತಿ ಅನ್ನೋದು ಬರುತ್ತೆ. ಪ್ರತಿಯೊಂದು ಸಮಾಜದಲ್ಲೂ ಕೂಡ ಈಗ ನಾವು ಯಾವುದೇ ಒಂದು ಸಮಾಜ ತಗೊಂಡ್ರು ಕೂಡ ಅದರಲ್ಲಿ ಒಬ್ಬ ಬುದ್ಧಿವಂತನಾಗಿರುವಂಥ ಒಂದು ವರ್ಗ ಇರುತ್ತೆ ಅಲ್ವಾ. ಕೆಲವರು ಅವರಿಗೆ ಓದೋದು ಇದೆಲ್ಲ ತಲೆಗೆ ಹತ್ತಲ್ಲ, ಕೆಲಸ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವರು ಶ್ರಮಪಟ್ಟು ಕೆಲಸ ಮಾಡುವಂಥ ಒಂದು ವರ್ಗದ ಜನರಿಗೆ ಒಂದು ಗುಂಪಿಗೆ ಬರ್ತಾರೆ. ಇನ್ನೊಬ್ಬ ವ್ಯಾಪಾರ ಚೆನ್ನಾಗಿ ಮಾಡ್ತಾನೆ, ಅವನು ವಣಿಜ ಅಂತ ಅನ್ನಿಸ್ಕೊಳ್ತಾನೆ, ಅಂದರೆ ವೈಶ್ಯ ಅಂತ ಅನ್ನಿಸ್ಕೊಳ್ತಾನೆ. ಇನ್ನೊಬ್ಬ ಯಾರೇನು ಬಂದರೂ ಪ್ರೊಟೆಕ್ಟ್ ಮಾಡುವಂಥ ಒಂದು ಅವನಿಗೆ ಬುದ್ಧಿ ಇರುತ್ತೆ, ತುಂಬ ಶಕ್ತಿ ಇರುತ್ತೆ ಅವನಲ್ಲಿ, ಬೇರೆಯವರನ್ನು ಕಾಪಾಡುವಂಥ ಒಂದು ಬುದ್ಧಿ ಇರುತ್ತೆ ಅವನಿಗೆ. ಅಂಥವನು ಕ್ಷತ್ರಿಯರ ಒಂದು ವರ್ಗಕ್ಕೆ ಬರ್ತಾನೆ. ಈ ರೀತಿ ಎಲ್ಲ ಒಂದು ಸಮಾಜದಲ್ಲೂ, ಪ್ರತಿಯೊಂದು ಸಮಾಜದಲ್ಲೂ ಒಂದು ಬುದ್ಧಿವಂತ ವರ್ಗ ಇರುತ್ತೆ, ಒಂದು ಶೂದ್ರ ವರ್ಗ ಇರುತ್ತೆ, ವಾಣಿಜ್ಯ ವರ್ಗ ಇರುತ್ತೆ, ಕಾರ್ಮಿಕ ವರ್ಗ ಇರುತ್ತೆ, ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅದು ಕೆಳಗಡೆ ಇಳಿದ್ರೂ ಕೂಡ ಇದಿರುತ್ತೆ. ಯಾಕಂದರೆ ಇದನ್ನು ಭಗವಂತನೇ ಮಾಡಿರೋದ್ರಿಂದ ಇದು ಇದ್ದೇ ಇರುತ್ತೆ. ವೈದಿಕ ತತ್ವಗಳಿಗನುಸಾರವಾಗಿ ಸಮಾಜದಲ್ಲಿ ಸಹಕಾರಕ್ಕಾಗಿ ನಿಯಮಿತವಾದಾಗ ಅಂತಂದರೆ ಒಬ್ರಿಗೊಬ್ಬರು ಹೆಲ್ಪ್ ಮಾಡಿಕೊಂಡು ಇವನಿಗಿರುವಂಥ ಗುಣ, ಇವನು ಮಾಡುವಂಥ ಕೆಲಸಗಳು ಇನ್ನೊಬ್ಬರಿಗೆ ಅದು ಹಾನಿ ಆಗದೆ ಇರೋ ಹಾಗೆ, ಇನ್ನೊಬ್ಬರಿಗೆ ಸಹಾಯವಾಗುವ ಹಾಗೆ ಒಬ್ರಿಗೊಬ್ಬರು ಹೊಂದಾಣಿಕೆಯನ್ನು ಮಾಡಿಕೊಂಡು ಸಹಕಾರವಾಗಿ ಇಟ್ಕೊಂಡು ಅದನ್ನು ಮಾಡಿದಾಗ ಅಲ್ಲಿ ಶಾಂತಿನೂ ಇರುತ್ತೆ ಮತ್ತು ಆಧ್ಯಾತ್ಮಿಕವಾದ ಪ್ರಗತಿ ಕೂಡ ಇರುತ್ತೆ. ಅದೇ ಜಾತಿ ಪದ್ಧತಿಯಲ್ಲಿ ಒಬ್ರಿಗೊಬ್ಬರು ದ್ವೇಷ ಮಾಡಿಕೊಂಡು ನನ್ನ ಜಾತಿ ಮೇಲು ಕೀಳು ಅಂದ್ಕೊಂಡು ತಮ್ಮ ಗುಣಕರ್ಮಗಳಿಗೆ ಅದಕ್ಕೆ ಅನುಸಾರವಾಗಿ ಅವ್ರು ನಡ್ಕೊಳ್ದೆ ಜಾತಿ ಪದ್ಧತಿಯನ್ನು ತಗೊಂಡ್ಬಿಟ್ಟು ಒಬ್ರಿಗೊಬ್ರು ಅಲ್ಲಿ ಹೊಡೆದಾಡ್ಕೊಂಡು ಒಬ್ರಿಗೊಬ್ರು ದ್ವೇಷ ಮಾಡಿಕೊಂಡು ಅಲ್ಲಿ ಅನ್ಯೋನ್ಯತೆನೂ ಇರೋದಿಲ್ಲ, ಅಲ್ಲಿ ಬರೀ ಅವಿಶ್ವಾಸ ಇಂಥದ್ದೇ ಇದ್ದಾಗ ಏನಾಗುತ್ತೆ, ಆ ಪದ್ಧತಿ ಕೆಳದರ್ಜೆಗೆ ಇಳಿಯುತ್ತೆ. ಈಗ ಹೇಳಿರುವಂತಹ ಒಂದು ಸ್ಥಿತಿಯನ್ನು ಉಂಟು ಮಾಡುತ್ತೆ. ಅಂದರೆ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ಳೋದು, ಒಡೆದಾಡ್ಕೊಳ್ಳೋದು, ಆಧ್ಯಾತ್ಮಿಕತೆ ಒಂದು ಮಟ್ಟಕ್ಕೆ ಹೋಗದೆ ಅದು ಇನ್ನೂ ಕೆಳಮಟ್ಟಕ್ಕೆ ಇಳಿದು ಬಿಡುವಂಥದ್ದು, ಅಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಈಗಿರುವಂಥ ಒಂದು ಕಾಲದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ ಅಲ್ವಾ. ಇವಾಗ ಜಾತಿ ಪದ್ಧತಿ ಬಂದು ಎಲ್ಲೂ ಆಧ್ಯಾತ್ಮಿಕತೆ ಅನ್ನೋದು ಅಥವಾ ಆಧ್ಯಾತ್ಮಿಕವಾಗಿ ಮುಂದುವರಿಯುವಂಥವ್ರು ಕಾಣಿಸ್ತಾ ಇಲ್ಲ, ಎಲ್ಲರೂ ಕೆಳಮಟ್ಟಕ್ಕೆ ಇಳಿಯುವಂಥವ್ರೇ ಕಾಣಿಸ್ತಾ ಇರೋದು. ನಾನಾ ಹಿತಾಸಕ್ತಿಗಳಿಗೆ ಅಧಿಕಾರಗಳನ್ನು ನೀಡಿರುವುದೇ ಇದಕ್ಕೆ ಕಾರಣವಾಗಿದೆ. ಇದು 4 ವರ್ಣಗಳು ಮತ್ತು ಆಶ್ರಮಗಳು ಜಾತಿಗಳಾಗಿ ಕೀಳು ದರ್ಜೆಗೆ ಇಳಿದುದರ ಪರಿಣಾಮವಾಗಿರುತ್ತದೆ. ಅಂದರೆ ಇವಾಗ ನಾವು ನೋಡುವಂಥ ಈ ಸಮಾಜದಲ್ಲಿ ಇಂಥ ಒಂದು ಶೋಚನೀಯ ಸ್ಥಿತಿಯನ್ನು ನಾವು ನೋಡಬಹುದು. ಈ ಪ್ರಪಂಚ ಈ ರೀತಿಯ ಒಂದು ಶೋಚನೀಯ ಸ್ಥಿತಿಯಲ್ಲಿ ಈಗ ಇದೆ. ಇದಕ್ಕೆ ಏನು ಕಾರಣ ಅಂತಂದರೆ, ಯಾರು ಅಧಿಕಾರವನ್ನು ತಗೊಂಡಿರ್ತಾರೋ ಅಂಥವರು ಈ ಧರ್ಮ ಕರ್ಮ ಅಥವಾ ನ್ಯಾಯ ನೀತಿ ಇದನ್ನೆಲ್ಲ ಯಾರು ಫಾಲೋ ಮಾಡೋದಿಲ್ಲ. ಅವರು ಜಾತಿ ಪದ್ಧತಿಯನ್ನು ನೋಡಿ ತಮಗೇನು ಹಿತ ಬೇಕೋ, ತಮಗೇನು ಆಸಕ್ತಿ ಇರುತ್ತೋ ಅಂಥದ್ರಲ್ಲಿ ಅಧಿಕಾರವನ್ನು ನಡೆಸುವಂಥವ್ರು ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಇದು 4 ವರ್ಣ ಮತ್ತು ಆಶ್ರಮ ಜಾತಿಗಳು ಕೀಳು ಮಟ್ಟಿಗೆ ಇಳಿಯೋದ್ರಿಂದ ಈ ರೀತಿ ಆಗ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಏನು ಹೇಳಿದಾನೋ ಅದನ್ನು ತಿಳ್ಕೊಳ್ಬೇಕು ಫಸ್ಟು, ಅದರ ರೀತಿ ಈ ಸಮಾಜವನ್ನು ನಡೆಸ್ಕೊಂಡು ಹೋಗಬೇಕು. ಅಲ್ಲಿ ಜಾತಿ ಪದ್ಧತಿ ಹೇಗಿದೆ, ವರ್ಣ ಪದ್ಧತಿ ಹೇಗಿದೆ, ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅದರ ಪ್ರಕಾರ ನಡ್ಕೊಂಡಾಗ ಇದ್ಯಾವುದೂ ಬರೋದಿಲ್ಲ. ಅಲ್ಲಿ ನಾವು ಆಧ್ಯಾತ್ಮಿಕವಾಗೂ ಮುಂದುವರಿತೀವಿ, ಸಮಾಜ ಕೂಡ ಶಾಂತಿಯಿಂದ ಸುಖವಾಗಿ ಇರುತ್ತೆ. ಆದರೆ ಇದನ್ನೆಲ್ಲ ತಿಳ್ಕೊಳ್ದೆ ಜಾತಿ ಪದ್ಧತಿಯನ್ನೆಲ್ಲ ತಗೊಂಡು ಬಂದು ಆ ರೀತಿಯೆಲ್ಲ ಮಾಡ್ತಾ ಇರೋದ್ರಿಂದ, ಅಂದರೆ ವರ್ಣಗಳು ಮತ್ತು ಆಶ್ರಮಗಳು ಜಾತಿಗಳಾಗಿ ಕೀಳು ದರ್ಜೆಗೆ ಇಳಿದಿರೋದ್ರಿಂದ ಈ ರೀತಿ ಆಗ್ತಾ ಇದೆ ಅಂತ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.